ವೈದ್ಯರೊಬ್ಬರು ಹೆಣ್ಣು ಮಕ್ಕಳಿಗೆ ಒಂದು ಪ್ರಚೋದನೆ ಕೊಡ್ತಕ್ಕಂಥದ್ದು, ಆಕೆ ಮೇಲೆ ಒಂದು ಯಾವುದೋ ಹಿಪ್ನಾಟಿಸಂ ಪ್ರಯೋಗ ಮಾಡ್ತಕ್ಕಂಥದ್ದು, ನೀನ್ ಹೋಗು ನಾವಿದ್ದೇವೆ, ನೀನ್ ಕೂಗಾಡು, ನೀನ್ ದೇಶದ ಬಗ್ಗೆ ಇನ್ನಷ್ಟು ಅಪಪ್ರಚಾರ ಮಾಡು ಅಂತಕ್ಕಂಥ ಮಾತುಗಳನ್ನು ಹೇಳಿಕೆ ಕಳಿಸಿರ್ತಕ್ಕಂಥ ಇದ್ರ ಹಿಂದೆ ಇರ್ತಕ್ಕಂಥ ಒಂದು ಷಡ್ಯಂತ್ರಗಳಿದಾವಲ್ಲ, ಆ ಷಡ್ಯಂತ್ರ ವ್ಯಕ್ತಿಗಳನ್ನ ಫಸ್ಟ್ ಪತ್ತೆ ಹಚ್ಚಲೇಬೇಕು. ಈಕೆ ಒಬ್ಬಳ ಮೇಲೆ ಶಿಕ್ಷೆ ಕೊಡೋದಕ್ಕೆ ನಾನು ಒಪ್ಪೋದಿಲ್ಲ. ಈಕೆ ಹಿಂದೆ ಇರ್ತಕ್ಕಂಥ ಪ್ರತಿಯೊಬ್ಬರನ್ನಲ್ಲಿ ಹಿಡ್ಕೋಬೇಕು. ಮೈಸೂರಲ್ಲಿ ಕಾಶ್ಮೀರ್ ಫ್ರೀ ಕಾಶ್ಮೀರ್ ಅಂತ ಮಾತಾಡಿದಂಥದ್ದು ಒಂದು ವಿಚಾರದಲ್ಲಿ ಆಕೆಯನ್ನು ಹಿಡಿದು ಜೈಲಿಗೆ ಹಾಕಿದ್ರು. ಅಲ್ಲಿ ಕೆಲವು ಬುದ್ಧಿಜೀವಿಗಳು, ಅರೆಬೆಂದ ಬುದ್ಧಿಜೀವಿಗಳು, ಇಲ್ಲ ನಾವು ಆಕೆಗೆ ರಕ್ಷಣೆ ಮಾಡ್ತೀವಿ ಅಂತ ಹೋದ್ರು. ಅದರಲ್ಲಿ ದ್ವಾರಕನಾಥ್ ಅಂತ ಒಬ್ಬ ಹಿರಿಯ ಮುತ್ಸದಿ ಅರೆಬೆಂದ ಬುದ್ಧಿಜೀವಿ, ನಾನು ವಕಾಲತ್ತಾಗ್ತೀನಿ ಅಂತ ಹೋಗಿದಂತದ್ದು ನಾನು ಗಮನಿಸಿದ್ದೇನೆ. ಇದ್ರ ಹಿಂದೆ ಇರ್ತಕ್ಕಂಥದ್ದು ಯಾರು ಅಂತಂದ್ರೆ ಈ ದ್ವಾರಕನಾಥ್ ಅಂತಕ್ಕಂಥ ವ್ಯಕ್ತಿಗಳು ಇದ್ರ ಹಿಂದೆ ಇದ್ದಾರೆ. ಇವತ್ತು ಅವ್ರು ನಿನ್ನೆ ಸಂವಿಧಾನ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಸಂವಿಧಾನ ಬಿಡುಗಡೆ ಮಾಡ್ತಾರೆ, ಇಲ್ಲಿ ಸಂವಿಧಾನ ವಿರುದ್ಧವಾಗಿ ಮಾತಾಡೋರಿಗೆ ನಾಳೆ ಬೆಳೆ ಹಾಕಕ್ಕೆ ಅವರು ಹೋಗ್ತಾರೆ. ನಾನು ಅವ್ರನ್ನೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಂಥ ಒಂದು ವಿಚಾರದಲ್ಲಿ ನೇರವಾಗಿ ನಮ್ಮ ದ್ವಾರಕನಾಥ್ ಅಂತವರು ಆಬತ್ತು ಅವ್ರ ಹಿಂದೆ ಇರ್ತಕ್ಕಂಥ ಒಂದು ದೊಡ್ಡ ಒಂದು ದೇಶದ್ರೋಹ ಚಟುವಟಿಕೆ ನಡೆಸ್ತಕ್ಕಂಥ ಒಂದು ಟೀಮು ಇದು ಪ್ರಚೋದನೆಗೆ ಕಾರಣ ಆಗ್ತಾ ಇದೆ. ಆ ಮಗು ಮಾತಾಡ್ತಾ ಇದ್ದಾಳೆ, ನನಗೂ ಅಯ್ಯೋ ಅನ್ಸುತ್ತೆ ಆಕೆ ನೋಡಿದ್ರೆ. ಆದ್ರೆ ಆಕೆಯನ್ನ ಪ್ರಚೋದನೆ ಮಾಡಿ ಕಳ್ಸಿರ್ತಕ್ಕಂಥ ಒಂದು ಗುಂಪು ನನ್ನ ಹಿಂದೆ ಇದೆ ಅಂತ ಆಕೆನೇ ಹೇಳ್ತಾಳೆ. ಆಮೇಲೆ ಆಕೆ ಜೈಲ್ ಕರ್ಕೊಂಡು ಹೋಗ್ತಾ ಇದ್ರೆ ಹಿಂದೆ ಒಂದು ಬ್ಯಾಚು ನಾವು ನಿಮ್ ಜೊತೆಗಿದ್ದೇವೆ ಅಂತ ಅವಳು ಹೇಳ್ತಾಳೆ, ಇವಳು ಕಿರ್ತಾಳೆ ನಾವು ನಿಮ್ ಜೊತೆಗಿದ್ದೀವಿ ಅಂತ. ಅಲ್ಲಿ ಬಲಿ ಆಗ್ತಾ ಇರ್ತಕ್ಕಂಥದ್ದು ಈಕೆ ತಂದೆ ತಾಯಿ ಇವ್ರು ಮಾಡಿದ ತಪ್ಪಿಗೆ ತಂದೆ ತಾಯಿಯಲ್ಲಿ ಊರಲ್ಲಿ ಶಿಕ್ಷೆ ಅನುಭವಿಸ್ತಾರೆ. ಇಂಥ ಪ್ರಚೋದನಾತ್ಮಕವಾದಂತ ಈ ತರದ ಒಂದು ಗುಂಪನ್ನು ಕಟ್ಟತಕ್ಕಂಥ ಒಂದು ಭಯೋತ್ಪಾದಕ ಚಟುವಟಿಕೆ ಮಾಡ್ತಕ್ಕಂಥ ಒಂದು ಅರೆಬೆದ್ದ ಬುದ್ಧಿಜೀವಿಗಳು ಈ ದೇಶವನ್ನು ಹಾಳು ಮಾಡ್ತಾ ಇದ್ದಾವೆ. ಈಕೆಗೆ ಎಷ್ಟೇ ನಾವು ಏನ್ ಭಾಷೆಯಲ್ಲಿ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಆದ್ರೆ ಈ ದೇಶ ವಿಷಯ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ದೇಶ ಮೊದಲು ಕೊನೆಯವನು ನಾನು ಅಂತ. ಇವತ್ತು ದೇಶದ ವಿಷಯ ಬಂದಾಗ ನಾವು ರಾಜಕೀಯ ಮರ್ತು ಬಿಡ್ಬೇಕು. ನೆನ್ನೆ ಕವಿತಾಕ ಒಂದು ಸ್ಟೇಟ್ಮೆಂಟ್ ಕೊಟ್ರು, ನಾನು ಇದು ಖಂಡಿಸ್ತೇನೆ ಅಂತ. ಅದನ್ನ ಬಹಳ ಸಂತೋಷ ಆಯ್ತು. ಮತ್ತೆ ಇನ್ನ ಕೆಲವು ಬುದ್ಧಿಜೀವಿಗಳಿದ್ದಾರೆ. ಯಾಕೆ ಇವತ್ತು ಯಾವ ಬುದ್ಧಿಜೀವಿಗಳು ಅಥವಾ ಅರಬಿಂದ ಬುದ್ಧಿಜೀವಿಗಳು ಯಾರೋ ಏನೋ ಬಂದು ಇವತ್ತು ಆಕೆ ಡಿಪೆಂಡ್ ಮಾಡಕ್ ಅವ್ರಿಗೆ ಮನಸ್ಸನ್ನು ಸರಿಯಾಗಿ ಇಲ್ಲಿ ಒಪ್ತಾ ಇಲ್ಲ. ಇಲ್ಲಾಂದ್ರೆ ಅವರು ಬಂದು ಇವತ್ತು ಆಕೆ ಬೆಂಬಲ ಕೊಟ್ಟು ಆಕೆ ಸಿಪಿಐ ಇಂದ ಸಂಬಂಧಪಟ್ಟಂತ ಕಮ್ಯುನಿಸ್ಟ್ ಸಿದ್ಧಾಂತಗಳು ಮೈಗೂಡಿಸ್ಕೊಂಡಿರ್ತಕ್ಕಂಥ ನೆಕ್ಸಲಿಸಂ ನಲ್ಲಿ ಪಾಲ್ಗೊಳ್ತಕ್ಕಂಥ ವ್ಯಕ್ತಿ ಅಂತ ಸಾಕಷ್ಟು ವಿಚಿತ್ರವಾದಂತ ಆಕೆ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾವೆ ಮಾಧ್ಯಮಗಳಲ್ಲಿ. ಆದ್ರೆ ಈಕೆಯನ್ನ ನೋಡಿ ಆಕೆ ಸ್ಥಿತಿ ಮತ್ತೆ ಆಯೋಜಕರು ಆಕೆ ಮಾತಾಡುವಾಗ ಹಿಂದ್ಗಡೆ ಅಂತ ಚಪ್ಪಾಳೆ ಹೊಡಿತಾ ಇದ್ರು. ಅದ್ರ ಅರ್ಥ ಏನೋ, ಆಕೆ ಹೇಳ್ತಾರೆ ಸರಿ ಇದೆ, ಮಾಡು ನಾವು ಹಿಂದೆಯಿಂದ ಏನೋ ನಾಟಕ ಆಡ್ತೀವಿ ಅಂತ. ಓಎಸಿ ಓಡ್ ಬಂದು ಮುಗ್ಧವಾಗಿ ನೀವು ಹಂಗ್ ಮಾತಾಡ್ಬಾರ್ದು ಅಂದ್ರು. ಮೈಕ್ ಕಿತ್ಕೊಂಡು ಮತ್ತೆ ಮೈಕ್ ವಾಪಸ್ ಕೊಟ್ರು, ಮತ್ತೆ ಅದನ್ನೇ ಮಾತಾಡ್ತಾ ಇದ್ದಾರೆ. ಇದು ಈ ದೇಶದಲ್ಲಿ ಇರ್ತಕ್ಕಂಥ ಒಂದು ದೇಶದ ಜವಾಬ್ದಾರಿ, ದೇಶದ ಪ್ರೇಮ ಇರ್ತಕ್ಕಂಥ ವ್ಯಕ್ತಿಗಳು ಸಂಪೂರ್ಣವಾಗಿ ಇದನ್ನ ಖಂಡಿಸ್ಲೇಬೇಕಾಗ್ತದೆ. ಇಂಥವ್ರ ಬಗ್ಗೆ ಎಚ್ಚರಿಕೆ ತಗೊಳ್ಳೋದ್ರ ಜೊತೆಗೆ ಇವರಿಂದ ಯಾರ್ಯಾರ ಕೈವಾಡ ಇದೆಯೋ, ಯಾವ ವ್ಯಕ್ತಿಗಳಿಗೆ ಈಕೆಗಿಂತೆ ಸಪೋರ್ಟ್ ನಿಂತಿದಾರೋ ಅವ್ರನ್ನ ಈ ಕೂಡಲೇ ತಪಾಸಣೆ ಮಾಡ್ಬೇಕು. ವೇದಿಕೆ ಮೇಲಿದ್ದಂತ ಪ್ರತಿಯೊಬ್ಬರನ್ನು ಇವತ್ತು ಬಂಧಿಸ್ಬೇಕು. ಇಂಥ ಆಯೋಜನೆ ಮಾಡುವಾಗ ಎಚ್ಚರಿಕೆ ಇರಬೇಕಾಗ್ತದೆ. ಇದು ಸೂಕ್ಷ್ಮ ವಿಚಾರ. ಯಾವುದೋ ಒಂದು ಜಾತ್ರೆ ಮಾಡ್ತಾ ಇದಾರೆ, ಯಾವುದೋ ಒಂದು ಫಂಕ್ಷನ್ ಮಾಡ್ತಾ ಇದಾರೆ, ಯಾರ್ದೋ ಹುಟ್ಟಹಬ್ಬ ಮಾಡ್ತಾ ಇದಾರೆ ಅಂದ್ರೆ ಅದ್ರಲ್ಲಿ ಏನು ಇಂಥ ಸೂಕ್ಷ್ಮ ವಿಚಾರಗಳು ಬರೋದಿಲ್ಲ. ಇಲ್ಲಿ ಬಂದಿರ್ತಕ್ಕಂಥದ್ದು ನೋಡಿ, ಅವ್ರು ಮಾತಾಡ್ತಾ ಇದಾರೆ, ಕೆಲವು ಬೇಕಂತ ಮಾತಾಡ್ತಾ ಇದಾರೆ, ಮೈಕ್ ಕಿತ್ಕೊಳಕ್ ಅಡಿಲ್ಲ, ಮೈಕ್ ಆಗೋಕೆ ಕೊಟ್ಟು ನೀನ್ ಮಾತಾಡು ನಾವು ಕಿತ್ಕೊಳಕ್ ನಾಟಕ ಆಡ್ತೀವಿ ಅಂತ ಹಾಡ್ತಾ ಇದ್ದಾರೆ. ಇದು ಈ ಆಯೋಜಕರನ್ನ ಮೊದಲು ಬಂಧಿಸ್ಬೇಕು. ಆ ಆಯೋಜಕರನ್ನ ಇವತ್ತು ಕೂಡಲೇ ಅವ್ರನ್ನ ಮಂಪೂರ್ ಪರೀಕ್ಷೆಗೆ ಒಳಪಡಿಸ್ಬೇಕು. ಒಂದು ಬ್ರೇಕಿಂಗ್ ನ್ಯೂಸ್ ಪರ್ಸನ್ಸ್ ಇವತ್ತು ನೋಡಿ, ಇವತ್ತು ಏನ್ ನಡೀತಾ ಇದೆ ಅನ್ನೋ ಘಟನೆ ಹಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಅರ್ಥ ಆಗ್ತಾ ಇದೆ. ಇವತ್ತು ಕವಿತಾ ರೆಡ್ಡಿ ಅವರು ಬಹಳ ಸಮರ್ಥನೀಯವಾಗಿ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಇದರಿಂದ ಇರ್ತಕ್ಕಂಥ ಒಂದು ಕೈವಾಡ ಇದು. ಇವತ್ತು ಶಿವಕುಮಾರ್ ಹೇಳ್ತಾರೆ, ಆಕೆ ಏನೇನ್ ಮಾತಾಡ್ತಾಳೋ ಮಾತಾಡ್ಲಿ, ಅಲ್ಲಿವರೆಗೂ ನೋಡೋಣ, ಕಾಯೋಣ, ಅವ್ರು ಫೋನ್ ಯಾಕೆ ಕಿತ್ಕೊಂಡ್ರಿ, ಮೈಕ್ ಯಾಕೆ ಕಿತ್ಕೊಂಡ್ರಿ ಅಂತ ಹೇಳ್ತಾರೆ. ಅಲ್ಲಿ ಆಯೋಜಕ ಇಮ್ರಾನ್ ಪಾಷಾ ಹೇಳ್ತಾನೆ ಹಿಂದ್ಗಡೆಯಿಂದ, ಅವನು ಈಕೆ ಕೂಗೋದಕ್ಕೆ ಅವನು ಹಿಂದ್ಗಡೆಯಿಂದ ಸ್ಲೋಗನ್ಸ್ ಕೂಗ್ತಾ ಇದ್ದಾನೆ. ಅವನು ಅಲ್ಲಿ ಹೇಳ್ತಾನೆ, ಆಕೆ ತಡೆಯಕ್ ಬಂದವ್ರನ್ನ ಅವನೇ ತಡಿತಾನೆ, ಬಿಡ್ರೋ ಮಾತಾಡ್ಲಿ, ಬಿಡ್ರೋ ಈ ಘಟನೆ ಆಗ್ಬೇಕು, ಬೆಳಿಬೇಕು, ನಾನು ದೊಡ್ಡ ನಾಯಕನಾಗ್ಬೇಕು, ತುಕಡೆ ಟೀಮ್ಗೆ ಒಬ್ಬ ಮುಖಂಡ ಆಗ್ಬೇಕು ಅಂತಕ್ಕಂಥ ಮಾತನಾಡ್ತಾನೆ. ಇದು ನಾವು ನೋಡ್ತಾ ಇದ್ದೇವೆ. ನಾವು ಅಲ್ಲಿ ಸ್ಥಳವಾಗಿ ನೋಡ್ತಾ ಇಲ್ಲ, ನಾವು ಟಿವಿನಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಅವ್ ಇಮ್ರಾನ್ ಪಾಷಾ ಹಿಂದ್ಗಡೆಯಿಂದ ಕೈ ಎತ್ತಿ ಜಿಂದಾಬಾದ್ ಅಂತ ಅವನು ಜೈಕಾರ ಆಗ್ತಾ ಇರೋದನ್ನ ನಮ್ ಕಣ್ಣು ಕಾಣಿಸ್ತದೆ. ಅವಳು ಮಾತಾಡುವಾಗ ಈ ರೀತಿ ಹೇಳ್ತಕ್ಕಂಥದ್ದು ಯಾರು? ಇದ್ರ ಹಿಂದೆ ಇರ್ತಕ್ಕಂಥವ್ರು ಯಾರು? ಈ ತುಕಡೆ ಗುಂಪುಗಳನ್ನ ಕಟ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಅವರು. ಇದನ್ನ ನಿರಂತರವಾಗಿ ಮಾಡ್ಕೊಂಡ್ಬಂದ್ರು. ದೇಶ ವಿಭಜನೆ ಮಾಡದೆ ಹೋಗಿದ್ರೆ ಈ ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ಕವಿತಾ ರೆಡ್ಡಿ ಅವರು ಏನೋ ಬಹಳ ಕೆಲಸ ಇದೆ ಅಂತ ಹೊರಟಿದ್ದಾರೆ, ಓಡ್ಲಿ. ಆದ್ರೆ ಕಾಂಗ್ರೆಸ್ ಅವ್ರು ಕೇಳಿಸ್ಕೊಳ್ಳಿ, ನೀವು ಈ ದೇಶದಲ್ಲಿ ದೇಶ ಹಾಳು ಮಾಡಿ ತುಕಡೆ ಮಾಡಿದಂತವ್ರು, ದೇಶ ವಿಭಜನೆ ಮಾಡಿದಂತವ್ರು ನೀವು. ಇವತ್ತು ದೇಶದಲ್ಲಿ ಇವತ್ತು ಪಾಪ ಹೆಣ್ಣು ಮಗಳು ಇವತ್ತು ಆಕೆಗೆ ಇನ್ನು 20 ವರ್ಷ 19 ವರ್ಷ ಅಂತ ಮಾತಾಡ್ತಾ ಇದಾರೆ. 19 ವರ್ಷ 20 ವರ್ಷ ಆದ್ರೆ ಆಕೆನ ಮೈಂಡ್ ವಾಶ್ ಮಾಡಿದ್ರು ಯಾರು? ಯಾಕೆ ಆಕೆನ ಬಲಿ ಕೊಡ್ತಾ ಇದ್ದೀರಾ? ಆಕೆ ಭವಿಷ್ಯ ಯಾಕೆ ಕಲ್ ಮಾಡ್ತಾ ಇದ್ದೀರಾ? ಆಕೆ ಹಿಂದೆ ಇರ್ತಕ್ಕಂಥ ತಂಡ ಯಾವುದು? ಅದು ಸಮಗ್ರವಾಗಿ ತನಿಖೆ ಆಗ್ಬೇಕು. ತನಿಖೆ ಆಗದೆ ಹೋದ್ರೆ ಈ ದೇಶದಲ್ಲಿ ಇಂಥ ಘಟನೆಗಳು ನಡೀತಾನೆ ಇರ್ತವೆ. ನರಸಿಂಹ ಅನ್ನೋರು ಕಾಲ್ ಮಾಡಿದ್ದಾರೆ ನಮ್ಗೆ. ನಮಸ್ಕಾರ ಸರ್.
ಪಕ್ಷಗಳಲ್ಲಿ ಇದಾವೆ, ಎಲ್ಲ ಸಂಘಟನೆ ಹೆಸರಿನಲ್ಲಿ ಈ ನಾಟಕ ಆಡ್ತಕ್ಕಂಥ ಒಂದು ಕೆಲಸಗಳು ಮಾಡಿ ಈ ತರ ದೇಶದ್ರೋಹ ಚಟುವಟಿಕೆಗಳಿಗೆ ಪ್ರಚೋದನೆ ಮಾಡ್ತಾ ಇರ್ತಕ್ಕಂಥವ್ರನ್ನ ಮೊದಲು ಪತ್ತೆ ಹಚ್ಚಲೇಬೇಕು. ಅಲ್ಲಿ ಇಮ್ರಾನ್ ಪಾಷಾ ಹಿಂದ್ಗಡೆ ಕೂತ್ಕೊಂಡು ಅವನು ಜೈ ಜೈ ಅಂತ ಇದ್ದ, ಅದೇನಂತ ಇದ್ದ ನಮ್ಗೆ ಕೇಳಿಸಿಲ್ಲ, ಕೈ ಆಡಿಸ್ತಾ ಇದ್ದ. ಆ ಮೈಕ್ ಕಿತ್ಕೊಳ್ಳೋಂಥವ್ರಿಗೆ ಹೋಗಿ ಅವ್ರನ್ನ ತಡಿತಾ ಇದ್ರು. ಇದಕ್ಕೆ ಕಾಂಗ್ರೆಸ್ನವರ ಕುತಂತ್ರನು ಕುಮ್ಮಕ್ಕುಗಳು ಇದಾವೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅಂತ ಅವರು ಅದಕ್ಕೆ ಎಕ್ಸಾಂಪಲ್ ಅವ್ರು ಹೇಳಿದ್ದಾರೆ. ಆಕೆ ಮಾತಾಡಕ್ ಪೂರ್ತಿ ಬಿಟ್ಬಿಡ್ಬೇಕಾಯ್ತು. ನಮ್ಮ ದೇಶದ ಮರ್ಯಾದೆ ಘನತೆ ಕಳ್ಕೋಬೇಕಾಗಿತ್ತು ನಾವು. ಹಾಗಾಗಿ ಶಿವಕುಮಾರ್ ಅವರು ಇಂಥ ಒಂದು ಕುಮ್ಮಕ್ಕಿನ ಕೆಲಸಕ್ಕೂ ಅವರು ಕೈ ಹಾಕಿದ್ದಾರೆ. ಅಂತ ಒಬ್ಬ ಹಿರಿಯ ರಾಜಕಾರಣಿ ಆ ರೀತಿ ಮಾತಾಡಬಾರ್ದಾಗಿತ್ತು. ಥ್ಯಾಂಕ್ ಯು. ಇಬ್ಬರಿಗೂ ಸಾಕಷ್ಟು ವಿಷಯಗಳನ್ನ ಹಂಚಿ